Hello students, welcome to Trivika Academy. ಹೇಗಿದ್ರೆಲ್ಲ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. PGCET 2025 MBA, MCA, MTech, MRHR ಈ ಒಂದು ಕೋರ್ಸ್ಗಳದ್ದು ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಬಿಡಬೇಕಾಗಿತ್ತು. ಬಟ್ ಇನ್ನೂ ಕೂಡ ಬಿಟ್ಟಿರಲಿಲ್ಲ, ನೆನ್ನೆ ಬಿಡಬೇಕಾಗಿತ್ತು. ಬಟ್ ಇವಾಗ ಅದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಅದೇನಪ್ಪ ಅಂದರೆ ಪ್ರಾಧಿಕಾರದ ಈಗಾಗಲೇ ತಿಳಿಸಿದಂತೆ MBA, MCA, MTech, MRHR ಕೋರ್ಸ್ಗಳಿಗೆ ಸೀಟು ಹಂಚಿಕೆಯು ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶವನ್ನು 24/10/2025 ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಇನ್ನೂ ಕೂಡ ಅಪ್ಡೇಟ್ ಆಗಿಲ್ಲ, ಇನ್ನೊಂದು ಹಾಫ್ ಅನ್ ಅವರ್ ಅಪ್ಡೇಟ್ ಆಗುತ್ತದು. ಅದಾದಮೇಲೆ ಫಸ್ಟ್ ಪಾಯಿಂಟ್ ನೋಡ್ರಿ, ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ 23/10/2025 ವರೆಗೆ ನಮೂದಿಸಿದ ಆಪ್ಷನ್ ಅನ್ನು ಪರಿಗಣಿಸಲಾಗಿದೆ. ಅಂದರೆ ನಿನ್ನೆ ಬೆಳಗ್ಗೆ 10:00 ಒಳಗಾಗಿ ಯಾರು ಆಪ್ಷನ್ ಎಂಟ್ರಿ ಮಾಡಿದ್ರಿ ಆ ಆಪ್ಷನ್ ಎಂಟ್ರಿಗಳನ್ನು ಪರಿಗಣಿಸಿ ಈ ಒಂದು ಅಲಾಟ್ಮೆಂಟ್ನ ಮಾಡಿರ್ತಾರೆ ಅಂತ ಹೇಳ್ತಾರೆ. PGCET 2025 ಎರಡನೇ ಸುತ್ತಿನ ಸೀಟು ಹಂಚಿಕೆಯು ತಾತ್ಕಾಲಿಕ ಫಲಿತಾಂಶವಾಗಿದ್ದು ಅಭ್ಯರ್ಥಿಗಳು ಇದರ ಆಧಾರದ ಮೇಲೆ ಹೋಗಿ ಕಾಲೇಜ್ಗೆ ಹೋಗಿ ಏನು ಮಾಡಬಾರ್ದು, ನೀವು ಪ್ರವೇಶನ ಪಡೆಯೋ ಹಾಗಿಲ್ಲ. ಅಂದರೆ ಇದು ಬರೀ ಆಗಿರುತ್ತೆ. ಫೈನಲ್ ಬಂದ್ಬಿಟ್ಟು ನೆಕ್ಸ್ಟ್ ಬಿಡ್ತಾರೆ. ಮೂರನೇ ಪಾಯಿಂಟ್ ನೋಡ್ರಿ, ಯಾವುದಾದರೂ ನಿರ್ದಿಷ್ಟ ಆಕ್ಷೇಪಣೆಗಳಿದ್ದಲ್ಲಿ ಆಪ್ಷನ್ಗಳನ್ನು ದಾಖಲಿಸಲಾಗಿದೆ. ಎರಡನೇ ಸುತ್ತಿನ ಕಟ್ ಆಫ್ ಅನ್ನು ಪರಿಗಣಿಸಲಾಗಿದೆ ಮತ್ತು ಯಾವುದೂ ಸೀಟು ಹಂಚಿಕೆ ಆಗಿಲ್ಲ. ಸಪೋಸ್ ಏನಾಗುತ್ತೆ, ಫಸ್ಟ್ ರೌಂಡ್ ಕಟ್ ಆಫಲ್ಲಿ ಯಾವುದೋ ಒಂದು ಕಾಲೇಜಿಗೆ 800 ರ್ಯಾಂಕಿಂಗ್ ಕಟ್ ಆಫ್ ನಿಂತಿರುತ್ತೆ. ಬಟ್ ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 700 ಇರುತ್ತೆ ಅಥವಾ 600 ಇರುತ್ತೆ. ನೀವು ಆ ಕಾಲೇಜ್ನ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀರಾ, ಅಂದರೂ ಕೂಡ ನಿಮಗೆ ಆ ಕಾಲೇಜು ಅಲಾಟ್ ಆಗಿಲ್ಲ. ಅಥವಾ ನಿಮಗೆ ಯಾವುದೋ ಒಂದು ಕಟ್ ಆಫ್ ಇದೆ, ಕಾಲೇಜ್ ಕಟ್ ಆಫ್ ಇದೆ, ಆ ಕಟ್ ಆಫ್ ಒಳಗಡೆ ಬರುವಂಥ ಕಾಲೇಜ್ಗಳು ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ, ಅಂದರೂ ಕೂಡ ನಿಮ್ಗೆ ಆ ಕಾಲೇಜ್ಗಳು ಸಿಕ್ಕಿಲ್ಲ, ಕಾಲೇಜ್ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ ನಿಮಗೆ ಅಂತ ಒಂದು ನಿಮಗೇನು ಆಕ್ಷೇಪಣೆಗಳಿದ್ದಲ್ಲಿ ನೀವೇನು ಮಾಡಬೇಕು, ದಿನಾಂಕ 25/10/2025 ಮಧ್ಯಾಹ್ನ 1 KE ಅಥಾರಿಟಿ @nic.in ಅಂದರೆ ಈ ಒಂದು ಮೇಲ್ ಐಡಿಗೆ ನಿಮ್ಮೆಲ್ಲ ವಿವರಗಳನ್ನು ಮೇಲ್ ಮಾಡಬೇಕು. ಅಂದರೆ ನಿಮ್ಮದು ಆಪ್ಷನ್ ಎಂಟ್ರಿ ಏನೋ ಚಾಯ್ಸ್ ಎಂಟ್ರಿ ಮಾಡಿರ್ತಾರೆ, ಆ ಚಾಯ್ಸ್ ಎಂಟ್ರಿ PDF ಹಾಕಿರಿ, ಜೊತೆಗೆ ಆಪ್ಷನ್ ಎಂಟ್ರಿ ಮಾಡಿ PDF ಇರುತ್ತೆ ಅದನ್ನು ಹಾಕಿರಿ, ಫಸ್ಟ್ ರೌಂಡ್ ಕಟ್ ಆಫ್ನ ಹಾಕಿಬಿಟ್ಟು ನನಗೆ ಈ ರೀತಿ ಕಾಲೇಜ್ ಅಲಾಟ್ಮೆಂಟ್ ಆಗಬೇಕಾಯಿತು ಬಟ್ ಆಗಿಲ್ಲ ಅಂತ ವಿವರಗಳನ್ನು ಅವರಿಗೆ ಮೇಲ್ ಮಾಡಿರಿ. ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಮೇಲ್ ಐಡಿಗೆ ಮೇಲ್ ಮಾಡಿರಿ. ನೆಕ್ಸ್ಟು ಆಕ್ಷೇಪಣೆಗಳನ್ನು ದಾಖಲಿಸಿದ ನಂತರ ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಯಾವಾಗ ಪ್ರಕಟಣೆ ಮಾಡ್ತಾರಪ್ಪಿ? 25 ಅಂದರೆ ನಾಳೆ ಬೆಳಿಗ್ಗೆ, ನಾಳೆ ಮಧ್ಯಾಹ್ನ 1 ಗಂಟೆ ಆದಮೇಲೆ. ಅಂದರೆ 1 ಗಂಟೆ ಅಂದರೆ ರಾತ್ರಿ 8 ಗಂಟೆ 9 ಗಂಟೆ ಅಂದ್ಕೊಂಡ್ರು ಅಡ್ಡಿ ಇಲ್ಲ. ನಾಳೆ ರಾತ್ರಿ ನಿಮಗೆ ಫೈನಲ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಇವಾಗ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ನಿಮಗೆ ರಿಸಲ್ಟು ಶೋ ಆಗುತ್ತೆ. ನಥಿಂಗ್ ಟು ವರಿ. ಯಾರಿಗೆ ಯಾವ್ದಾದ್ರು ಕಾಲೇಜ್ ಸಿಗಲಿಲ್ಲಪ್ಪ, ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದಟ್. ಸೊ ನಿಮ್ಗೆ ಏನಾದರೂ ಅದನ್ನೆಲ್ಲ ಪರಿಗಣನೆ ಮಾಡಿರಿ. ನೀವು ಫಸ್ಟ್ ರೌಂಡ್ ಕಟ್ ಆಫ್ನ ನೋಡಿರಿ, ಕಟ್ ಆಫ್ ನೋಡ್ಕೊಂಡ್ಬಿಟ್ಟು ಆ ಎಲ್ಲ ನಿಮ್ಗೆ ಅಲಾಟ್ಮೆಂಟ್ ಆಗಿಲ್ಲ ಅಂದರೂ ಕೂಡ ನೀವು KEಗೆ ಮೇಲ್ ಮಾಡಿದ್ರೆ ಅವ್ರು ನಿಮಗೆ ಅಲಾಟ್ಮೆಂಟ್ ಮಾಡಿ ಕೊಡ್ತಾರೆ. ರೈಟ್. ಸೊ ಇದನ್ನು ಹೊರತುಪಡಿಸಿ ಇನ್ನೊಂದು ಕೆಲವೊಂದು ಡೌಟ್ಸ್ಗಳಿದ್ದಾವೆ ತುಂಬ ಜನ ಸ್ಟೂಡೆಂಟ್ಸ್ಗೆ. ನಾನು ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ನಾನು. ಐ ಹೋಪ್ ಇನ್ನೊಂದು ಹಾಫ್ ಆನ್ ಒಳಗಡೆ ಈ ಒಂದು ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟು ಅಪ್ಡೇಟ್ ಆಗುತ್ತೆ. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.